ಮತ್ತೆ ದಲಿತ ಸಿಎಂ ಬಗ್ಗೆ ಕೆಎನ್ ರಾಜಣ್ಣ ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲಾ ಸಮುದಾಯದವರಿಗೂ ನ್ಯಾಯ ನೀಡುವಂತಹ ಪಕ್ಷ ಕಾಂಗ್ರೆಸ್. ನಮ್ಮ ಪಕ್ಷದಲ್ಲಿ ಎಲ್ಲಾ ಸಮುದಾಯದವರಿಗೂ ಕೂಡ ಅವಕಾಶ ಸಿಕ್ಕಿದೆ. ದಲಿತರು ಸಿಎಂ ಆದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಸಮುದಾಯದವರಿಗೂ ಕೂಡ ಅವಕಾಶ ಸಿಕ್ಕಾಗ ಗೌರವ ಬರಲಿದೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಯಾವತ್ತೂ ಎಲ್ಲ ಸಮುದಾಯದವರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿಲ್ಲ. ದಲಿತರಿಗೆ, ಮೈನಾರಿಟೀಸ್ಗೆ ಮತ್ತು ಜಾತಿ ಆಧಾರದ ಮೇಲೆ ಬಂದ ಬಲಜಿಗರಿಗೆ ಹೆಚ್ಚು ಜನ ಇರುವಂಥ ಸಮುದಾಯಗಳು ಅವರು ಮತ್ತು ವಾಲ್ಮೀಕಿ ಗುರುಪ್ರವೇಶದಲ್ಲಿ ವಾಲ್ಮೀಕಿಗಳು ಅಷ್ಟೇ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಆಗ್ಬಿಟ್ಟಿದ್ವಿ, ಆ ಪ್ರಶ್ನೆ ಬೇರೆ. ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತು ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ತಿರ್ಗಾ ಈ ಬಿಜೆಪಿ JDS ಮಾಡ್ದಂಗೆನೆ ಬಿಜೆಪಿ ಬಂದ್ರೆ ಲಿಂಗಾಯತರು, JDS ಬಂದ್ರೆ ಇವರು ಮುಖ್ಯಮಂತ್ರಿ. ಗಳಿಗೆಲ್ಲ ಬೇಡ, ಸಮಸ್ಯೆ ಪರಿಹಾರವನ್ನ ಮಾಡಿ ಬಿಜೆಪಿ ಕಚೇರಿ ಮುಂದೆ ಕಸ ಹಾಕ್ತೇನೆ ಎನ್ನುವುದು ನಿಮ್ಮ ರಾಜಕೀಯ ದೌರ್ಬಲ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸ್ಬೇಕಾಗಿದ್ದವ್ರು ನೀವು, ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು. ಪರವಾಗಿಲ್ಲ ಹಾಕಿ, ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ, ಅದಕ್ಕೇನಂತೆ. ನೀವು ನಿಭಾಯಿಸ್ಬೇಕಾಗಿದ್ದವ್ರು ನೀವು, ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು. ಪರವಾಗಿಲ್ಲ ಹಾಕಿ, ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕಸ ಹಾಕಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ, ಒಂದು ಗುಂಪಿಗೆ ನಾಯಕತ್ವ ಬದಲಾವಣೆ ಬೇಕು, ಇನ್ನೊಂದು ಗುಂಪಿಗೆ ಬೇಡ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಡಿಕೆಶಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನ ಪ್ರಶ್ನಿಸಿದವರಿಗೆ ನಿಮ್ಮ ಮನೆ ಮುಂದೆನೇ ಕಸ ಹಾಕ್ತಿಸ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಮಾದರಿ? ಕರ್ನಾಟಕ ಬೆಂಗಳೂರು ಬರ್ಬಾದ್ ಮಾಡಲು ಹೊರಟಿದ್ದಾರೆ ಅಂತ ಕುಟುಕಿದ್ದಾರೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ.
ಇದರೊಳಗೆ ಇವರ ನಾಯಕತ್ವ ಬದಲಾವಣೆಯ ಜಗಳದಲ್ಲಿ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಭ್ರಷ್ಟಾಚಾರದ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಇದರೊಳಗೆ ಇವರ ನಾಯಕತ್ವ ಮೈತ್ರಿ ನಡುವೆ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರ ಸೇರಿ ಕೆಲ ವಿಷಯಗಳಲ್ಲಿ ಉಂಟಾಗಿರುವಂತಹ ಗೊಂದಲಗಳಿಗೆ ಮಧ್ಯರಿಯಲು ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಕುಮಾರಸ್ವಾಮಿ, ಅಶೋಕ್, ವಿಜಯೇಂದ್ರ ನೇತೃತ್ವದಲ್ಲಿ ಶೀಘ್ರವೇ ಬೆಂಗಳೂರಿನಲ್ಲಿ ಮೈತ್ರಿ ನಾಯಕರ ಸಮನ್ವಯ ಸಭೆ ನಡೆಸಲು ಸಿದ್ಧತೆಯನ್ನು ಕೂಡ ನಡೆದಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ವಿಚಾರವಾಗಿ ನಾಯಕರ ಗೊಂದಲದ ಹೇಳಿಕೆ ಹಿನ್ನೆಲೆ ಸಭೆ ನಡೆಸಲು ತೀರ್ಮಾನವನ್ನು ಮಾಡಿದ್ದಾರೆ.